ತುಮಕೂರಿನ ಹಲವು ಗ್ರಾಮಗಳಲ್ಲಿ ಚಿರತೆ ಹಾವಳಿ ಜೋರಾಗಿದೆ. ಚಿರತೆ ಕೊನೆಗೂ ಸೆರೆ ಹಿಡಿಯಲಾಗಿದ್ದು ತುರುವೇಕೆರೆ ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಚಿರತೆ ದಾಳಿಯಿಂದಾಗಿ ತುಮಕೂರಿನ ಹಲವು ಗ್ರಾಮಗಳು ಆತಂಕದಲ್ಲಿದ್ದಾವೆ. ತುರುವೇಕೆರೆ ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ದೇವಿಹಳ್ಳಿ ಗ್ರಾಮದ ಶೇಖರ್ ಎಂಬುವವರ ಮನೆಗೆ ನುಗ್ಗಿದ್ದಂಥ ಚಿರತೆಯನ್ನ ಕೂಡಿ ಹಾಕಿ ಶೇಖರ್ ಎಂಬಾತರು ಹೊರಬಂದಿದ್ದಾರೀಗ. ಅರಣ್ಯ ಅಧಿಕಾರಿಗಳಿಂದ ಅರವಳಿಕೆ ನೀಡಿ ಚಿರತೆ ಸೆರೆ ಹಿಡಿಯಲಾಗಿದ್ದು ಗೋಣಿ ತುಮಕೂರು ನಡುವನಹಳ್ಳಿ ದೇವಿಹಳ್ಳಿ ಗ್ರಾಮದಲ್ಲಿ ಹಾವಳಿ ನಡೆಸಿತ್ತು ಈ ಒಂದು ಚಿರತೆ. ಕೊನೆಗೂ ದೇವಿಹಳ್ಳಿ ಗ್ರಾಮದಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆ ಸೆರೆಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಗ್ರಾಮಸ್ಥರು. ನೀವು ದೃಶ್ಯದಲ್ಲಿ ಗಮನಿಸಬಹುದು, 5 ಮೇಲೆ ದಾಳಿ ನಡೆಸಿದ್ದಂಥ ಚಿರತೆ ಕೊನೆಗೂ ಸೆರೆಯಾಗಿರುವಂಥದ್ದು. ತುರುವೇಕೆರೆ ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆಯಾಗಿದೆ. ಅರಣ್ಯಾಧಿಕಾರಿಗಳಿಂದ ಸೆರೆ ಹಿಡಿಯಲಾಗಿದ್ದು ಕೊನೆಗೂ ದೇವಿಹಳ್ಳಿ ಗ್ರಾಮದಲ್ಲಿ ಚಿರತೆ ಸೆರೆಯಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಚಿರತೆ ಅವರ ಮೇಲೆ, ಆ ವ್ಯಕ್ತಿಯ ಮೇಲೆ ಯಾವ ರೀತಿ ದಾಳಿ ನಡೆಸಿದೆ ನೋಡ್ಬೋದು ನೀವು. ಬೆನ್ನಿಗೆಲ್ಲ ಪರಚಿ ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಗೋಣಿ ತುಮಕೂರು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಊರಿನ ಚಿರತೆ ಬಗ್ಗೆ 2 ಮಾತು. ಇವತ್ತು ಸಮಯ 3:30ಕ್ಕೆ ನಮ್ಮ ಊರಿನ ಗ್ರಾಮದಲ್ಲಿ ದಾಳಿ ಮಾಡಿ ಇದೇ ಊರಿನ ಹುಚ್ಚಮ್ಮ ಎಂಬ ಲೇಡೀಸ್ ಮೇಲೆ ದಾಳಿ ಮಾಡಿ, ಅದಾದಮೇಲೆ ದೇವಳ್ಳಿ ಗ್ರಾಮದ ಮೇಲೆ ಹೋಗಿ ಶೇಖರಪ್ಪ ಅನ್ನೋ ಅವ್ರ ಮೇಲೆ ದಾಳಿ ಮಾಡಿ ಅವ್ರ ಮನೆಯಲ್ಲಿ ಸೆರೆ ಹಿಡಿಯಲಾಯಿತು. ಅದಾದಮೇಲೆ ನಡುನಹಳ್ಳಿ ಗ್ರಾಮದಲ್ಲಿ ಒಂದು ಲೇಡಿಗೆ ದಾಳಿ ಮಾಡಿದೆ. ಅದಾದಮೇಲೆ ನಮ್ಮ ಗೋಣಿ ತುಮಕೂರು ಗ್ರಾಮದ ಸಣ್ಣಿಂಗಪ್ಪ ನೀರ್ಗಂಟಿ ಅವ್ರ ಮೇಲೂ ಸಹ ದಾಳಿ ಮಾಡಿ ತಹಸೀಲ್ದಾರು ಎಲ್ಲ ಸ್ಪಾಟಿಗೆ ಬಂದಿದ್ದರು. ಅವರು ಸಹ ಎಲ್ಲ ಪರಿಶೀಲನೆ ಮಾಡಿ ಅದು ದಾಳಿ ಮಾಡಿ ಅಲ್ಲಿಂದ ಹೊರಟೋಯ್ತು. ಅದಾದಮೇಲೆ ದೇವಳ್ಳಿ ಗ್ರಾಮಕ್ಕೆ ಬಂದು ಅದು ಇವಾಗ ನಮ್ಮ ಫಾರೆಸ್ಟ್ ಹಾಗೂ ತಹಸೀಲ್ದಾರು ಎಲ್ಲ ದೇವಳ್ಳಿ ಗ್ರಾಮದಲ್ಲಿ ಹಿಡಿದು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಧನ್ಯವಾದ ಹೇಳ್ತಾ, ದಯವಿಟ್ಟು ಈ ಥರ ಘಟನೆ ಎಲ್ಲೂ ನಡೀಬಾರ್ದು ಅಂತ ಹೇಳಿ ಕೇಳ್ಕೊತ ನಮ್ಮ ಫಾರೆಸ್ಟ್ ಆಫೀಸರು ಮತ್ತು ಎಲ್ಲರಿಗೂ ನಾವು ವಂದನೆಗಳು ಹೇಳುತ್ತಾ, ಮನೆ ಒಳಗಡೆ ಸೇರ್ಕೊಂಡಿದೆ. ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ಜನಸಂಖ್ಯೆ ಎಲ್ಲ ಇದೆ. ಅರಣ್ಯಾಧಿಕಾರಿಗಳೆಲ್ಲ ಅವರೇ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ ನೋಡಿ. ಸಾಕು ಒಂದು ಫೋನ್ ಮಾಡ್ತಾನೆ.